ಎಲ್ಲ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಅಶೋಕ್ ಕುಮಾರ್ ಅವರೇ, ನರಸಿಂಹಮೂರ್ತಿರವರೇ, ಕೇಂದ್ರ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಶ್ರೀಮಾನ್ ಕೃಷ್ಣಮೂರ್ತಿರವರೇ, ನಗರಸಭೆ ಮಾಜಿ ಅಧ್ಯಕ್ಷರಾದ ಶ್ರೀಮಾನ್ ಪುರುಷೋತ್ತಮರವರೇ, ಶ್ರೀಮಾನ್ ತಿಮ್ಮೇಗೌಡ್ರೆ, ದೇವೇಗೌಡ್ರೆ, ಈ ತಾಲೂಕಿನ ಎಲ್ಲ ಮುಖಂಡರು ಕೂಡ ಇಲ್ಲಿ ಸೇರಿದ್ದಾರೆ. ಎಲ್ಲ ಆತ್ಮೀಯ ಮುಖ್ಯಸ್ಥರೇ, ಎಲ್ಲ ಭಕ್ತ ಮಹಾಶಯರೇ, ಈಗಾಗಲೇ ಇಲ್ಲಿ ರಥ ಶುರುವಾದ ತಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ ಈ ಕಡೆ ಆಗಮಿಸ್ತಾ ಇದ್ದಾರೆ ಜನ. ವಚನಕಾರರು ಮಾತನ್ನ ಹೇಳ್ತಾರೆ, ಅನ್ನದಾನಗಳಿಂದ ಮುನ್ನದಾನಗಳಿಲ್ಲ. ನಾವು ಜನಕ್ಕೆ ಏನ್ ಕೊಟ್ಟರು ಕೂಡ ತೃಪ್ತಿ ಇಲ್ಲ, ಸಾಕು ಅಂತ ಹೇಳೋದೇ ಇಲ್ಲ. ಆದ್ರೆ ಒಂದು ಹಂತದವರೆಗೂ ಮನುಷ್ಯ ಊಟ ಮಾಡ್ತಾನೆ, ಆ ಹಂತ ಮೀರಿದ ತಕ್ಷಣವೇ ಅವನಿಗೆ ಸಾಕು ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ತೃಪ್ತಿ ಅನ್ನೋದು ಅನ್ನದಲ್ಲೇ ಇರುವಂತದ್ದು. ಹಾಗಾಗಿ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಯಾವುದು ಹಾಗೆ ಅಂತ ಹೇಳಿದ್ರೆ ಅನ್ನದಾನ ಆಗಿ ಅಂತ ಹೇಳಿ ವಚನಕಾರರು ಹೇಳ್ತಾರೆ, ಸುಭಾಷಿತಕಾರರು ಹೇಳ್ತಾರೆ. ಅನ್ನದಾನ ಪರಂ ದಾನಮ್ಮ, ಬಹಳ ಶ್ರೇಷ್ಠವಾಗಿರುವಂತ, ಬಹಳ ದೊಡ್ಡದಾಗಿರುವಂತ ದಾನ ಅನ್ನದಾನ. ಅದನ್ನ ಬಹಳ ವಿಶೇಷವಾಗಿ ನಮ್ಮ ಸಮುದಾಯದ ಮುಖಂಡ ಅರ್ಥ ಮಾಡಿಕೊಂಡು ಈಗಾಗಲೇ ಎಷ್ಟು 15 ವರ್ಷಗಳಿಂದ ಸತತವಾಗಿ 16,000 ಜನರಿಗೆ ಅನ್ನದಾನ ಮಾಡುವಂತ ಒಂದು ವಿಶೇಷ ಕರ್ತವ್ಯವನ್ನ, ಸೇವೆಯನ್ನ ನಮ್ಮ ಸಮುದಾಯದ ಮುಖಂಡರು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆ ಪಡುವಂತ ವಿಚಾರ. ನಾನು ಕಳೆದ ಸರಿ ಆಕಸ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಅಲ್ಲಿ ಬಂದಾಗ ಮತ್ತೆ ಇಲ್ಲಿಗೂ ಬಂದು ಹೋಗ್ಬೇಕು ಹಾಗೆ ಅಂತ ಕರೆದ್ರು. ಅವಾಗ ಗೊತ್ತಾಯ್ತು, ಇಲ್ಲ ಇದೇ ಮೂಲ, ಇದರಿಂದ ಸ್ಪ್ಲಿಟ್ ಆಗಿ ಏನೇನೋ ಆಯ್ತು ಅಂತ. ಮತ್ ನಾನು ಅವ್ರಿಗೆ ಕೇಳಿದೆ, ಏನಪ್ಪಾ ಏನ್ ಸಮಾಚಾರ ಅಂತ. ಹಂಗೇನಿಲ್ಲ ಬುದ್ಧಿ, ಅಲ್ಲಿ ಕೂಡ ಗುರುಗಳ ಹೆಸರಲ್ಲಿ ಅನ್ನ ಹಾಕ್ಬೇಕು ಹಾಗೆ ಅಂತ ನಮಗೆ ಸಂಕಲ್ಪ ಆಯ್ತು. ಹಾಗಾಗಿ ಅಲ್ಲಿ ಒಂದು ಅನ್ನದಾಸೋಹ ಛತ್ರವನ್ನ ಪ್ರಾರಂಭ ಮಾಡಿದೀವಿ ಹಾಗೆ. ಒಳ್ಳೆ, ಬಹಳ ಸಂತೋಷ. ಒಕ್ಕಲಿಗರು ಏನ್ ಮಾಡಿದ್ರು ಕೂಡ ವಿಶೇಷವಾಗಿ ಮಾಡ್ತಾರೆ, ಅವ್ರು ಬೇರೆ ಆದ್ರೂ ಕೂಡ ವಿಶೇಷವಾಗಿ ಬೇರೆ ಆಗ್ತಾರೆ. ಅದರಿಂದ ಅವ್ರಿಗೂ ಕೂಡ ಈ ಸರಿ ಬಂದಾಗ ಬುದ್ಧಿ ಹೇಳುವಂತದ್ದು ನಡೀತು. ಅವರು ಕೂಡ ಒಪ್ಕೊಂಡಿದ್ದಾರೆ, ಇಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಒಕ್ಕಲಿಗರ ಹೆಸರಿನಲ್ಲಿ, ಅದರ ಅಡಿನಲ್ಲಿ, ಆ ಸಂಘದ ಅಡಿನಲ್ಲಿ ನಾವು ಒಂದು ದೊಡ್ಡ ಸಮುದಾಯವನ್ನ ಕಟ್ಟುವಂತ ವಿಚಾರದಲ್ಲಿ ಸಂಪೂರ್ಣವಾದ ಸಹಕಾರವನ್ನ ಅವರಿಗೆ ನೀಡುತ್ತೇವೆ ಅನ್ನುವಂತ ಮಾತನ್ನ ಬಂದಾಗಲೂ ಕೂಡ ಒಂದು ಒಳ್ಳೆಯ ಸುಸಜ್ಜಿತವಾಗಿರುವಂತ ಸಮುದಾಯ ಭವನವನ್ನ ಮಾಡಬೇಕು. ಮತ್ತು ಅದು ಎಲ್ಲ ವರ್ಗದ ಜನಗಳು ಕೂಡ ಬಹಳ ಎಷ್ಟು ಸಾಧ್ಯ ಅಷ್ಟು ಕನ್ಸೆಷನ್ ರೇಟ್ ನಲ್ಲಿ ಕೊಡಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಈ ಸಂಘದವರು, ನಮ್ಮ ಸಮುದಾಯದ ಸಂಘದವರು ಇಟ್ಕೊಂಡಿರುವಂತದ್ದು ಬಹಳ ಹೆಮ್ಮೆ ಪಡುವಂತ ವಿಚಾರ. ಅದರಿಂದ ಇವತ್ತು ಅದು ಸಂಕಲ್ಪ ಆಗ್ಬೇಕು. ನಿರ್ಮಲಾನಂದ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ, ಅದರಿಂದ ಬಂದಿದ್ದಾರೆ, ಬರ್ಲಿ. ಅವರು ಕೂಡ ಇನ್ ಕೆಲವೇ ನಿಮಿಷಗಳಲ್ಲಿ ಈ ಸಭೆಗೆ ಆಗಮಿಸ್ತಾರೆ. ಅವರನ್ನು ಕೂಡ ನೀವು ಸಲಹೆ ಕೇಳಿ ತಕ್ಷಣವೇ ಶುರು ಮಾಡಿಸುವಂತ ಕೆಲಸವನ್ನ ಮಾಡಬೇಕು. ಈಗಾದ್ರೂ ಕೂಡ ನೀವು ನಮಗೆ ಮಾತು ಕೊಡಬೇಕಾಗ್ತದೆ. ಮುಂದಿನ ವರ್ಷ ಕಮಿಂಗ್ ಇಯರ್ ನಾವು ಅದರ ಅಡಿನಲ್ಲೇ ನಾವು ಇಲ್ಲಿ ಬಂದಿರುವಂತ ಎಲ್ಲ ಭಕ್ತಾದಿಗಳಿಗೂ ಊಟ ಹಾಕ್ತಿವಿ ಅನ್ನುವಂತ ಮಾತನ್ನ, ಸಂಕಲ್ಪವನ್ನ ಆ ರಂಗನಾಥ ಸ್ವಾಮಿ ಹೆಸರಿನಲ್ಲಿ ನೀವೆಲ್ಲರೂ ಕೂಡ ತಗೋಬೇಕು ಹಾಗೆ ಅಂತ. ಮತ್ತೆ ಆ ರಂಗನಾಥ ಸ್ವಾಮಿ ನಿಮ್ಮೆಲ್ಲರೂ ಕೂಡ ಸ್ವಲ್ಪ ಅವ್ರಲ್ಲಿರುವಂತ ಲಕ್ಷ್ಮಿ ಜೊತೆಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನಾವು ಕೂಡ ಆ ರಂಗನಾಥ ಸ್ವಾಮಿಯನ್ನ ಕೇಳ್ತೇವೆ. ಅದಾದ್ರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಪಕ್ಷವನ್ನ ಬಿಡಬೇಕು, ಗುಂಪುಗಾರಿಕೆಗಳನ್ನ ಬಿಡಬೇಕು, ವರ್ಗ ಬಿಡಬೇಕು, ಅವೆಲ್ಲವನ್ನ ಮರೆತು ಪಕ್ಕಕ್ಕೆ ಇಟ್ಟರು.
ಆ ಸಮುದಾಯದ ಹೆಸರಿನಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾರು ಮೇಲಲ್ಲ ಯಾರು ಕೇಳಲ್ಲ. ಇದರಿಂದ ಎಲ್ಲರೂ ಒಟ್ಟು ಸೇರಿ ಮಾಡುವಂತ ಆ ಒಂದು ಜವಾಬ್ದಾರಿನ ಓರಿ ಮತ್ತು ಆ ಶಕ್ತಿಯನ್ನು ನಿಮ್ಗೆ ಆ ಲಕ್ಷ್ಮೀ ರಂಗನಾಥ ದಯಪಾಲಿಸ್ತೀವಿ. ಮತ್ತೆ ಮುಂದಿನ ವರ್ಷ ನೀವು ಅದರ ಅಡಿನಲ್ಲೇನೆ ಊಟ ಹಾಕುವಂತ ಅಟ್ಲೀಸ್ಟ್ ಒಂದು ಫ್ಲೋರ್ಗಾದ್ರೂ ಕೂಡ ನೀವು ಮೋಲ್ಡ್ ಹಾಕಿ ಅದರಲ್ಲೇ ಊಟ ಹಾಕ್ಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮುದಾಯದ ಮುಖಂಡರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾರೆ. ಮತ್ತೆ ಇನ್ನೊಬ್ರಿಗೆ ಹೋಗಿ ಕೊಡುವಂತ ಕೆಲಸ ಮಾಡಬೇಡ್ರಿ. ಒಂದ್ಸರಿ ಬಾಲಕೃಷ್ಣ ಅವರು, ಈ ಸರಿ ಅಶೋಕ್ ಅವರು, ಮುಂದಿನ ವರ್ಷ ನರಸಿಂಹಮೂರ್ತಿ ಅವರನ್ನು ಹೇಳಿದಾಗೆ ಮತ್ತೆ ಇನ್ನೊಬ್ಬರಿಗೆ ಮತ್ತೆ ಹೇಳಿಸುವಂತ ಕೆಲಸ ಆಗ್ಬಾರ್ದು. ಇವೆಲ್ಲ ಈ ಜಾತ್ರಾ ಮಹೋತ್ಸವ ಮುಗಿದ ತಕ್ಷಣ ಒಂದು ತುರ್ತು ಸಭೆಯನ್ನ ಕರೆದು ಅದ್ರ ಅಡಿಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ತಕ್ಷಣ ಆ ಕೆಲಸ ಆಗ್ಬೇಕು ಹಾಗೆ ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತಾ ಶಕ್ತಿಯನ್ನ ಕೊಟ್ಟಿ ಮತ್ತು ನಿಮ್ಮೆಲ್ಲರ ಜೀವನದಲ್ಲಿ ಆ ಭಗವಂತ ಸುಖ ಸಮೃದ್ಧಿಯನ್ನ ಸದಾ ದಯಪಾಲಿಸ್ಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಆರೈಸಿ.